ಯೋಜನೆಯ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ಈ ಒಂದು ಮನಸ್ವಿನಿ ಯೋಜನೆ ಅಂದರೆ ಏನು? ಕರ್ನಾಟಕ ಸರ್ಕಾರ ಬಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಹಿಳೆಯರಿಗೆ ಬಂದು ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಗೊಂಡ್ಬಂದಿದೆ. ಇದು ಇವತ್ತು ನಿನ್ನೆ ಯೋಜನೆ ಎಲ್ಲ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಯೋಜನೆ ಆಗಿದೆ. ಸೊ ಇದು ಬಂದು ತುಂಬ ಜನರಿಗೆ ಗೊತ್ತಿಲ್ಲ. ಈ ಯೋಜನೆ ಬಗ್ಗೆ ಆ್ಯಕ್ಚುಲಾಗಿ ತುಂಬ ಜನರಿಗೆ ಗೊತ್ತಿಲ್ಲ. ಇದರ ಉಪಯೋಗವನ್ನು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಇದರ ಉಪಯೋಗ ತುಂಬ ಮಹಿಳೆಯರು ಪಡ್ಕೊತಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ರೆ. ಬಟ್ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ, ಗೊತ್ತಿದ್ದವರು ಹೇಳೋದಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಸೊ ಮನಸ್ವಿನಿ ಯೋಜನೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಪಿಂಚಣಿಯ ರೂಪದಲ್ಲಿ 800 ರೂಪಾಯಿ ಮಹಿಳೆಯರ ಖಾತೆಗಳಿಗೆ ಬರುತ್ತೆ. ಸೊ ಇದು ಪುರುಷರಿಗೆ ಅಲ್ಲ, ಮಹಿಳೆಯರಿಗೆ ಮಾತ್ರನೇ ಬರ್ತಕ್ಕಂಥದ್ದಾಗಿದೆ. ಇದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಲ್ವ, ಆ ರೀತಿಯಾಗಿ ಹಣ ಬರುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಂದು ಕುಟುಂಬದ ಮಹಿಳೆ ಹೆಸರಲ್ಲಿ ಯಾರ ಹೆಸರಲ್ಲಿ ರೇಷನ್ ಕಾರ್ಡ್ ಇರುತ್ತೋ ಅವರಿಗೆ ಮಾತ್ರ. ಪ್ರತಿಯೊಂದು ಕುಟುಂಬದ ರೇಷನ್ ಕಾರ್ಡ್ BPL ಕಾರ್ಡ್ ಹೊಂದಿರತಕ್ಕಂಥವ್ರು ಆಗಿರ್ಬೋದು, APL ಹೊಂದಿರತಕ್ಕಂಥವ್ರು ಆಗಿರ್ಬೋದು. ಸೊ ಅವರಿಗೆ 2000 ರೂಪಾಯಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡಿತ್ತು, ಅದನ್ನು ಕೊಡ್ತಾ ಇದೆ. ಸೊ ಇವಾಗ ಈ ಒಂದು ಮನಸ್ವಿನಿ ಯೋಜನೆಯನ್ನು ನೋಡೋದಾದರೆ ಇದು ಆರ್ಥಿಕವಾಗಿ ಹಿಂದುಳಿದ ಅಂತ ಹೇಳಿದೆ ನಾನು. ಸೊ ಅವಿವಾಹಿತ ಅಥವಾ ವಿಚ್ಛೇದಿತ ಮಹಿಳೆಯರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಿಕೊಡಬೇಕು ಅಂತ ಹೇಳಿಬಿಟ್ಟು ಜಾರಿಗೆ ತಂದ ಯೋಜನೆ ಇದಾಗಿದೆ. ಇದರ ಅಡಿಯಲ್ಲಿ ಪ್ರತಿ ತಿಂಗಳು 800 ರೂಪಾಯಿ ಪಿಂಚಣಿ ಹಣವನ್ನು ಕೌಶಲ್ಯ ಅಂದರೆ ಅವ್ರು ಏನಾದರೂ ಕಲಿಬೇಕು ಅಂತ ಹೇಳಿಬಿಟ್ಟು ತರಬೇತಿಗೆ ಅವಕಾಶ ನೀಡಬೇಕು ಅಂತ ಹೇಳಿಬಿಟ್ಟು ಈ ಯೋಜನೆಯಲ್ಲಿ 40ರಿಂದ 64 ವರ್ಷದ ಒಳಗಿನ ಬಡ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಗೌರವಧನವನ್ನು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಒದಗಿಸ್ತಾ ಇದೆ. ಸೊ ಇದು ಸಂಪೂರ್ಣವಾಗಿ ಇದರ ಮಾಹಿತಿ ಏನು ಎತ್ತ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಸೊ ಆವಾಗ ನಿಮಗೆ ಅರ್ಥ ಆಗುತ್ತೆ. ಈ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ಆದರೂ ತುಂಬ ಜನರಿಗೆ ಗೊತ್ತಿಲ್ಲ. ಸೊ ನೀವು ಇದನ್ನು ತಿಳ್ಕೋಬೇಕು ಅಂತ ಹೇಳಿದರೆ ಕೊನೆವರೆಗೂ ವಿಡಿಯೋನ ನೋಡಿ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಏಜ್ ಕ್ರೈಟೀರಿಯಾ ಏನೆಲ್ಲ ಬರುತ್ತೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ಇದರಲ್ಲಿ. ಸೊ ಉದ್ದೇಶ ಏನಂತ ಹೇಳಿದರೆ ಅವಿವಾಹಿತ, ವಿಚ್ಛೇದಿತ ಹಾಗೂ ಬೇರ್ಪಟ್ಟ ಮಹಿಳೆಯರಿಗೆ, ಅಂದರೆ ಅವರು ಮದುವೆ ಆಗಿ ಡಿವೋರ್ಸ್ ಆಗಿದ್ದಾರೆ. ಸೊ ಅವರಿಗೆ ಮತ್ತೆ ಮರುಮದುವೆ ಆಗಿಲ್ಲ, 40 ವರ್ಷದ ನಂತರನೂ ಅವ್ರು ಮರುಮದುವೆ ಆಗಿಲ್ಲ ಅಂತ ಹೇಳಿದರೆ ಅಂಥವ್ರಿಗೆ ಸರ್ಕಾರ ಬಂದು ಒಂದು ಸಹಾಯಧನವನ್ನು ಒದಗಿಸುತ್ತೆ. ಎಷ್ಟು ಅಂತ ಹೇಳಿದರೆ ಪ್ರತಿ ತಿಂಗಳಿಗೆ 800 ರೂಪಾಯಿ ಮಾಸಾಶನವನ್ನು ಕೊಡುತ್ತೆ. ಈ ಥರ ಪ್ರಯೋಜನಗಳು ಏನು ಅಂತ ಹೇಳಿದರೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಅವಕಾಶವನ್ನು ಕೊಡುತ್ತೆ. ಮತ್ತು ಅವ್ರು ಏನಾದರೂ ಕಲೀಲಿಕ್ಕೆ ಅಥವಾ ಅವ್ರ ಕುಟುಂಬ ನಡೆಸಲಿಕ್ಕೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತೊಗೊಂಬಂದಿದೆ. ಇದರ ಒಂದು ವಯಸ್ಸು ನೋಡೋದಾದರೆ 40 ವರ್ಷದಿಂದ 60 ವರ್ಷದ ಒಳಗಿರಬೇಕು. 40 ವರ್ಷ ಪೂರ್ಣ ಆಗಿರಬೇಕು, 60 ವರ್ಷದ ಒಳಗಿರಬೇಕು ಅಂಥವ್ರಿಗೆ ಮಾತ್ರನೇ ಈ ಒಂದು ಹಣ ಬರ್ತಕ್ಕಂಥದ್ದಾಗಿದೆ. ಮತ್ತು ಪಿಂಚಣಿ ಯೋಜನೆ, ವೃದ್ಧಾಪ್ಯ ವೇತನ, ವಿಧವೆ ವೇತನ, ಈ ಥರದ್ದೆಲ್ಲ ತುಂಬ ಇದೆ. ಸೊ ಅದನ್ನೆಲ್ಲ ಬಿಟ್ಟು ಮತ್ತು ಈ ಒಂದು ಯೋಜನೆ ಕೂಡ ಇದೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ವಾರ್ಷಿಕ ಆದಾಯ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ 32,000ಕ್ಕಿಂತ ಅಧಿಕವಾಗಿ ಇರಬಾರ್ದು ಅನ್ನೋದನ್ನು ಹೇಳಿದ್ದಾರೆ. ಅವರು ಏನಂತ ಹೇಳಿದರೆ ತುಂಬ ಒಂದು ಬಡ ಕುಟುಂಬದಿಂದ ಇರಬೇಕು, ಅವರು ಸ್ವಾವಲಂಬಿಗಳಾಗಿ ಬದುಕಬೇಕು, 32,000ಕ್ಕಿಂತ ಅಧಿಕ ಆದಾಯವನ್ನು ಅವರು ಹೊಂದಿರಬಾರ್ದು, ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ಇರಬೇಕು, BPL ಕಾರ್ಡ್ ಇರಬೇಕು, ಗಂಡನಿಂದ ದೂರ ಉಳಿದಿರುವ ವಿಚ್ಛೇದಿತ ಮಹಿಳೆಯರು ಅಥವಾ ವಿಧವೆಯರು ಅಥವಾ ಅವಿವಾಹಿತರು, ಅಂದರೆ 40 ವರ್ಷಕ್ಕೆ 40 ವರ್ಷ ಆಗಿದೆ ಯಾರೆಲ್ಲ ಈ ಒಂದು ಕ್ರೈಟೀರಿಯಾಕ್ಕೆ ಒಳಪಡ್ತಾರೆ ಅಂಥವರು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ಆ ಅಪ್ಲಿಕೇಶನ್ನ ಸಲ್ಲಿಕೆ ಮಾಡಲಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದರೆ ಆಧಾರ್ ಕಾರ್ಡ್ ಅಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಬ್ಯಾಂಕ್ ಖಾತೆಯ ವಿವರ, ಅಂದರೆ ನಿಮ್ಮ ಅಕೌಂಟ್ ನಂಬರ್, IFSC ಕೋಡು, ನಿಮ್ಮ ಪಾಸ್ಬುಕ್ ಆಗಿರ್ಬೋದು, ಕ್ಯಾನ್ಸಲ್ ಚೆಕ್ ಆಗಿರ್ಬೋದು, ಯಾವ ಬ್ಯಾಂಕ್ ಅಕೌಂಟ್ ಇದೆಯೋ ಅದನ್ನು ಕೊಡಬೇಕಾಗುತ್ತೆ. ಅದಾದ ನಂತರ BPL ಕಾರ್ಡ್ ಇರಬೇಕು, ಆದಾಯ ಪ್ರಮಾಣ ಪತ್ರ ಇರಬೇಕು, ವೈವಾಹಿಕ ಸ್ಥಿತಿಯನ್ನು ಸೂಚಿಸುವ ಯಾವುದಾದ್ರೂ ಒಂದು ಸ್ವಯಂ ಘೋಷಿತ ಅಫಿಡೇವಿಟ್ ಇರಬೇಕು. ಅಂದರೆ ನೀವು ಮದುವೆ ಆಗಿಲ್ಲ ಅನ್ನೋದಾದರೆ ಮದುವೆ ಆಗಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅಥವಾ ಮದುವೆ ಆಗಿ ಡಿವೋರ್ಸ್ ಆಗಿದೆ ಡಿವೋರ್ಸ್ ಸರ್ಟಿಫಿಕೇಟ್ ಆಗಿರಬೇಕು. ಅದು ಯಾವುದು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಅಫಿಡೇವಿಟನ್ನು ಕೇಳ್ತಾರೆ. ಸೊ ಆ ದಾಖಲಾತಿಯನ್ನು ನೀವು ಕೊಡಬೇಕಾಗುತ್ತೆ. ಅರ್ಜಿಯನ್ನು ಎಲ್ಲೆಲ್ಲಿ ಸಲ್ಲಿಸಬೇಕು ಅಂತ ಅಂದರೆ ಅಟಲ್ಜಿ ಸ್ನೇಹಿ ಜನಸ್ನೇಹಿ ಕೇಂದ್ರ ಅಂತ ಇದೆ ಎಲ್ಲ ಕಡೆಯೂ. ಸೊ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ನಿಮಗೆ ಏನು CSC ಸೆಂಟರ್ಗಳೆಲ್ಲ ಇರುತ್ತಲ್ವ, ಅಲ್ಲಿ ಹೋಗಿ ನೀವು, ನಾನು ಅದಕ್ಕೆ ಹೇಳಿದ್ರು ವಿಡಿಯೋನ ಪೂರ್ತಿ ನೋಡಿ ಅಂತ. ನಾವಿಲ್ಲಿ ಹೆಸರನ್ನ ಹೇಳ್ತೀವಿ ಮನಸ್ವಿನಿ ಯೋಜನೆ ಅಂತ. ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿದರೆ ಇದು ನಿಮಗೆ ಬಾಯ್ಪಾಠ ಆಗುತ್ತೆ ಯಾವ ಸ್ಕೀಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಸ್ಕೀಮಿಗೆ ಒಳಪಟ್ಟಂತೆ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಅಗತ್ಯ ಇರುವ ದಾಖಲಾತಿಗಳನ್ನು ನೀವು ತೊಗೊಂಡೋಗಿ ನಿಮ್ಮ ಒಂದು ಅಟಲ್ಜಿ ಜನಸ್ನೇಹಿ ಕೇಂದ್ರ ಇರುತ್ತಲ್ವ ಅಲ್ಲಿ ಭೇಟಿ ಕೊಡಿ. ಅಥವಾ ನಿಮ್ಮ ಒಂದು ಬೆಂಗಳೂರು ಮಂಡ್ಯದಲ್ಲಾಗಿರ್ಬೋದು, ಅಥವಾ ಮೈಸೂರಲ್ಲಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, CSC ಸೆಂಟರ್ಗಳಾಗಿರ್ಬೋದು. ಸೊ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಕೊಡಿ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಈ ಅಗತ್ಯ ಇರೋ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ ನಂತರನೇ ನೀವು ಅಪ್ಲಿಕೇಶನನ್ನು ಹಾಕ್ತಾರೆ ಅವರು. ಅದಾದ ನಂತರ ಉಪತಹಶೀಲ್ದಾರ್ ಅವರು ನಿಮ್ಮ ಅರ್ಜಿಯನ್ನು ವೆರಿಫಿಕೇಷನ್ ಮಾಡ್ತಾರೆ. ಸೊ ಇದನ್ನು ತೊಗೊಳ್ತಕ್ಕಂಥವ್ರು ಬೇರೆ ಯಾವುದೇ ಸ್ಕೀಮನ್ನು ಸರ್ಕಾರದ ಕಡೆಯಿಂದ ಪಿಂಚಣಿ ಯೋಜನೆಗಳಲ್ಲಿ ಬರ್ತಕ್ಕಂಥ ಸ್ಕೀಮ್ಗಳು ಬೇರೆ ಯಾವುದನ್ನು ತೊಗೊಳ್ಳಿಕ್ಕೆ ಅರ್ಹರು ಇರೋದಿಲ್ಲ. ಯಾಕಂದರೆ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಹಣ ಆದರೂ ನಾವು ಒಂದು ಹಣವನ್ನು ಪಡ್ಕೋಬೋದು, 2-3 ಹಣವನ್ನು ಪಡ್ಕೊಳ್ಳಿಕ್ಕೆ ಅರ್ಹರು ಇರೋದಿಲ್ಲ. ಇಲ್ಲ ನನಗೆ
ಏನಂತ ಹೇಳಿದರೆ ವಿಧವೆ ವೇತನನೂ ಪಡ್ಕೊತಾ ಇದ್ದೀನಿ ನಾನು, ಅದ್ರ ಜೊತೆಗೆ ನನಗೆ ಇದೂ ಬೇಕು ಅಂದರೆ ಬರೋದಿಲ್ಲ, ಅಥವಾ ವೃದ್ಧಾಪ್ಯ ವೇತನ ತೊಗೊತಾ ಇದ್ದೀನಿ ನನಗೆ ಇದೂ ಬೇಕು ಅಂತ ಹೇಳಿದರೆ ಬರೋದಿಲ್ಲ. ಸೊ ಯಾವುದಾದರೂ ಒಂದು ಸ್ಕೀಮನ್ನು ನೀವು ತೊಗೋಬೋದು, ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ 2-3 ಸ್ಕೀಮ್ಗಳು ನಿಮಗೆ ಬರೋದಿಲ್ಲ ಸ್ನೇಹಿತರೆ. ಸೊ ಇದನ್ನು ನೀವು ಆನ್ಲೈನ್ ಸೆಂಟರ್ಗಳಲ್ಲೇ ಅರ್ಜಿಯನ್ನು ಹಾಕಬೇಕು. ನೀವು ಅವರಿಗೆ ಕ್ಲಿಯರಾಗಿ ಮನಸ್ವಿನಿ ಯೋಜನೆ ಅರ್ಜಿ ಹಾಕಬೇಕು ಅಂತ ಹೇಳಿದರೆ ನಿಮಗೆ ಅಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಅವರು ಕೊಡ್ತಾರೆ. ನಿಮ್ಮ ದಾಖಲಾತಿಗಳೆಲ್ಲದನ್ನು ತೊಗೊಂಡೋಗಬೇಕು. ಪ್ರತಿ ತಿಂಗಳು 800 ರೂಪಾಯಿ ಹಿಂದುಳಿದ ಮಹಿಳೆಯರಿಗೋಸ್ಕರ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಅವರು ಯಾವುದಾದ್ರೂ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಪಡಿಬೇಕು ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಸೊ ಈ ಯೋಜನೆಯ ಬಗ್ಗೆ ಯಾರಿಗೆ ಮಾಹಿತಿ ಇರಲಿಲ್ಲ, ಸೊ ಅಂಥವ್ರು ಮಾಹಿತಿಯನ್ನು ಪಡ್ಕೊಂಡು ಸೊ ಇದರ ಒಂದು ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಒಂದು ಲೈಕು ಮತ್ತು ನಿಮ್ಮ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.